ರವೀಶ್ ದಾಸಪ್ಪ ಅವರೇ, ನಿಮ್ಮ ಸ್ಟ್ಯಾಂಡ್ ಏನು ಈ ಧರ್ಮಸ್ಥಳದ ವಿಚಾರದಲ್ಲಿ ಅಂತ? ಸರ್, ಧರ್ಮಸ್ಥಳದ ವಿಷಯದಲ್ಲಿ ನಮ್ಮ ಸ್ಟ್ಯಾಂಡ್ ಒಂದೇ. ಯಾರಿಗೆ ಅನ್ಯಾಯ ಆಗಿದೆ, ಯಾರು ಅತ್ಯಾಚಾರಕ್ಕೊಳಗಾಗಿದ್ದಾರೆ, ಯಾರೇ ಆಗಿರಲಿ, ಇರೆಸ್ಪೆಕ್ಟಿವ್ ಆಫ್ ಎನಿ ಕಮ್ಯುನಿಟಿ, ಅವರಿಗೆ ನ್ಯಾಯ ಸಿಗಬೇಕು. ಮೊದಲನೇದಾಗಿ ನಾನು ಹೇಳೋ ಮಾತನ್ನು ಎರಡೂ ಪಕ್ಷದವರು ಇಲ್ಲಿ ಏನು ಗೊತ್ತಾ, ಇವರಿಬ್ಬರು ಧರ್ಮ ರಾಜಕೀಯ ಮಾಡೋರಲ್ಲಿ ಎತ್ತಿದ ಕೈ. ಧರ್ಮ ದಂಗಲ್ಗೆ ಇವರು ಕುಖ್ಯಾತಿ ತಗೊಂಡಿದ್ದಾರೆ. ಇವರು ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರವಾಗಿ ಇವರು ಮಾತಾಡಲ್ಲ. ನೀವೆಲ್ಲರೂ ಹೋಗಿ ನಾನು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ಇವ್ರ ಬಗ್ಗೆ ಮಾತಾಡೋದೇನಪ್ಪ ಅಂದರೆ, ಯಾವ್ಯಾವ ಸ್ಟೇಟ್ಗೆ ಹೋಗ್ತಾರೆ ಅಲ್ಲಿ ಧರ್ಮಗಳ ಮಧ್ಯೆ ಹೊಡೆದಾಡೋ ನೀತಿ. ಇಲ್ಲೆಲ್ಲ ಈಗ ಏನು ಹೋಗಿದ್ದಾರಲ್ಲ, ನಮ್ಮ ಧರ್ಮಸ್ಥಳದಲ್ಲೆಲ್ಲ ಹೋಗಿದ್ದಾರಲ್ಲ, ಅವರು ಬೇರೆ ಬೇರೆ ವಿಷಯಗಳು ಬಂದಾಗ ಇದೇ ಒಗ್ಗಟ್ಟಿಂದ ಹೋರಾಟ ಮಾಡಿಲ್ಲ. ರಾಜ್ಯದಲ್ಲಿ ಏನಾದರೂ ಭ್ರಷ್ಟಾಚಾರಗಳು ನಡೀತವೆ, ಅವ್ಯವಹಾರಗಳು ನಡೀತವೆ, ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತವೆ ಅಂದರೆ ಇಷ್ಟು ಒಗ್ಗಟ್ಟಿಂದ ಹೋರಾಟ ಮಾಡಿರೋ ಒಂದೇ ಒಂದು ಇತಿಹಾಸ ಇಲ್ಲ. ನಾನು ಇದು ಹೋಗಿರೋದು ತಪ್ಪಂತ ಹೇಳಲ್ಲ, ಹೋಗಲಿ, ಒಳ್ಳೆಯದು ಮಾಡಲಿ, ಏನೇನು ಮಾಡ್ಕೊಳ್ಳಿ, ಅವ್ರವ್ರ ರಾಜಕೀಯ ಅವ್ರು ಮಾಡಲಿ. ನಾನು ಒಬ್ಬ ಹಿಂದುವಾಗಿ ಹೇಳ್ತೀನಿ, ನನ್ನ ಧರ್ಮದ ಬಗ್ಗೆ ನನಗೆ ಆಸ್ಥಾ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಅದು ಯಾರ್ಯಾರೂ ಅದು ಚ್ಯುತಿ ಬಂದರೆ ನೋವು ಆಗುತ್ತೆ. ಅದೇ ರೀತಿ ಧರ್ಮನ ನಾವು ಎಷ್ಟು ಮುಖ್ಯನೋ, ನನ್ನ ರಾಜ್ಯ, ನನ್ನ ಭಾಷೆ, ಜಲ ಸಂಪತ್ತು ಇವೆಲ್ಲ ಬಂದಾಗ ಇವರು ಹೋರಾಟ ಮಾಡಿಲ್ಲ. ಮಹದಾಯಿ ಬಂದಾಗ ಇವರೆಲ್ಲ ಎಲ್ಲೋಗಿದ್ರು. ಕಾವೇರಿ ಗಲಾಟೆ ಬಂದರೆ ಇವರೆಲ್ಲ ಮಾತಾಡಲ್ಲ, ಅದು ಕಾವೇರಿ ಟರ್ಮಿನಲ್ ನೋಡ್ಕೊಳ್ಳುತ್ತೆ ಅಂತಾರೆ. ಈಗ ಉದಾಹರಣೆ ಮೇಕೆದಾಟು, ಅಲ್ಲಿ ನಾವು ಡ್ಯಾಮ್ ಕಟ್ಟಬೇಕು, ಅಲ್ಲಿನ ರೈತರಿಗೆ ಕುಡಿಯೋ ನೀರಿಗೆ, ನಮ್ಮ ಬೆಂಗಳೂರಿಗೆ ಸ್ವಲ್ಪ ಕುಡಿಯೋ ನೀರು ಬರುತ್ತೆ ಅಂದರೆ ಅದ್ರ ಬಗ್ಗೆ ಇವ್ರು ಮಾತಾಡಲ್ಲ, ಚಕಾರ ಆಯ್ತಲ್ಲ. ಇವ್ರಿಗೆ ಬೇಕಾಗಿರೋದೇನೆಂದರೆ ಧರ್ಮ ದಂಗಲ್ಲಾಗಬೇಕು, ಯಾವುದಾದ್ರು ಒಂದು ಹೆಣ ಬೀಳಬೇಕು, ಆವಾಗ ಇವ್ರಿಗೆ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು. ಇದನ್ನೇ ಮಾಡ್ತಾರೆ ಹೊರತು ಆರೋಗ್ಯದ ಬಗ್ಗೆ ಇವರು ಯಾವುದೇ ರೀತಿ ಕ್ರಾಂತಕಾರಿ ಎಂದು ಇದು ಮಾಡಿಲ್ಲ, ಏನೋ ಪ್ರತಿಭಟನೆ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ ಎಷ್ಟು ಹಾಸ್ಪಿಟಲಲ್ಲಿ ಬಾಣಂತಿಯರ ಸಾವಾಯಿತು, ಇವ್ರು ಯಾರು ಮಾತಾಡೋರ? ಇವರೆಲ್ಲ ಇಷ್ಟು ಒಗ್ಗಟ್ಟಿಂದ ಹೋಗಿ ಏನಾದ್ರು ಪ್ರತಿಭಟನೆ ಮಾಡಿದ್ರ? ಅದೇ ನಮ್ಮ ವಿಚಾರ ಏನಂದ್ರೆ, ಬೆಳವಣಿಗೆಗಳು ಅಭಿವೃದ್ಧಿ ಬಿಟ್ಟು ಬರೀ ಧರ್ಮದ ಮಧ್ಯೆ 100% ಇದು ಸತ್ಯ, ಕಟು ಸತ್ಯ. ಇವ್ರಿಗೆ ಬೇಕಾಗಿರೋದು ಬರೀ ಧರ್ಮಗಳ ಮಧ್ಯೆ ಜಗಳ ತಂದಿಟ್ಬಿಟ್ಟು ಇವ್ರು ಬೇಳೆ ಬೇಯಿಸ್ಕೊಳ್ಳೋದು ಅಷ್ಟೇ ಇವ್ರ ಕೆಲಸ. ಅಭಿವೃದ್ಧಿ ಕಡೆ ಮಾತಾಡಲ್ಲ. ಎಲ್ಲ ವಿಭಾಗಗಳಲ್ಲೂ ಇವರು ಎಡವಿದ್ದಾರೆ. ನೀವು ಯಾವುದೇ ಇಲಾಖೆ ತಗೊಳ್ಳಿ, ಅಕ್ರಮ ಮತ್ತೇನು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಭ್ರಷ್ಟಾಚಾರ ಮಂಡಳಿಯಾಗಿ ಕೂಪಕ್ಕೆ ಒಳಗಾಗಿದೆ. ಇವತ್ತು ಮೊನ್ನೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, 1%, 1% 2% ಮಾಡಿದ್ದಾರೆ. ಅದ್ರ ಬಗ್ಗೆ ಇವರು ಹೋರಾಟ ಮಾಡಲ್ಲ. ಯಾಕೆ? ಇದರಲ್ಲಿ ಇವ್ರದ್ದು ಪಾಲಿದೆ. ಇವ್ರಿಗೆ ನಾಚಿಕೆ ಆಗಬೇಕು. ಆ್ಯಕ್ಚುಲಿ ಅಭಿವೃದ್ಧಿ ಪರವಾಗಿ ಇವ್ರು ಮಾತಾಡಲ್ಲ. ಇವ್ರೇನಿದ್ರು ಏನು ಗೊತ್ತಾ, ಒಂದು ಧರ್ಮನ ಒಬ್ಬ ಏನಾರು ಸತ್ತಾರ ಅದನ್ನ ಬೇಳೆ ಬೇಯಿಸ್ಕೊಂಡು. ಸರಿ, ಈಗ ಕಾಂಗ್ರೆಸ್ ಬಿಜೆಪಿ ಎರಡೂ ಕೂಡ ಈ ರೀತಿಯಾಗಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ನೀವೇ ಹೇಳೋ ಪ್ರಕಾರ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಇದನ್ನ ನೋಡಿ ಆಮ್ ಆದ್ಮಿ ಪಾರ್ಟಿ ಏನಾದ್ರೂ ತಾವು ಯಾತ್ರೆ ಮಾಡಬೇಕು ಅಥವಾ ಈ ತರ ನಾವು ಗುರುತಿಸ್ಕೊಳ್ಬೇಕು, ಪ್ರಚಾರ ತಗೊಳ್ಬೇಕು ಅನ್ನೋ ಯೋಚನೆ ಇದಾರ? ಖಂಡಿತ ಆ ಯೋಚನೆ ನಮಗಿಲ್ಲ. ನಮ್ದು ಒಂದೇ ಯೋಚನೆ, ಅಭಿವೃದ್ಧಿ ಮಂತ್ರ. ನಮ್ದು ಎರಡೇ ಅಜೆಂಡಾ, ನಮ್ದು ಬೇರೆ ಏನಿಲ್ಲ. ಅಭಿವೃದ್ಧಿ ಓಕೆ ಸರ್. ಧರ್ಮಸ್ಥಳದ ವಿಚಾರ ಸರ್, ಧರ್ಮಸ್ಥಳದಲ್ಲಿ ನಾವು ಇಲ್ಲಿಂದಾನೇ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಯಾರು ಜನರಿಗೆ ತೊಂದರೆ ಕೊಟ್ಟಿದ್ದಾರೆ, ಯಾರು ಅತ್ಯಾಚಾರವಾಗಿ ಅವ್ರಿಗೆ ದೇವ್ರ ಶಿಕ್ಷೆ ಕೊಡ್ತಾನೆ ಸರ್. ನಾವು ದೇವ್ರ ನಂಬ್ತೀವಿ, ದೇವರೇ ಕೊಡ್ತಾನೆ. ನಾನು ದೇವ್ರನ್ನ ಉಳಿಸೋಕ್ಕಾಗಲ್ಲ, ದೇವ್ರು ನಮ್ಮನ್ನು ಉಳಿಸ್ಬೇಕು. ಭಗವಂತನ ಕಾಪಾಡಕ್ಕೆ ನಮ್ಮ ಮನುಷ್ಯರಿಗೆ ಶಕ್ತಿ ಇಲ್ಲ. ಭಗವಂತನ ಕ್ಷೇತ್ರದ ಪರವಾಗಿ ಧ್ವನಿ ಖಂಡಿತವಾಗ್ಲೂ ಎತ್ತಿದ್ವಿ. ನಾವು ದೇವಸ್ಥಾನದ ಪರವಾಗಿ ಯಾವತ್ತೂ ಮಾತಾಡ್ತೀವಿ. ದೇವ್ರನ್ನ ಬಿಟ್ಟು ಮಾತಾಡೋಕೆ ಆಗೋದೇ ಇಲ್ಲ. ದೇವ್ರಿಗೆ ವಿರುದ್ಧವಾಗಿ ಯಾವುದೇ ಧರ್ಮದವರಾಗಿರೋ ಅವ್ರವ್ರ ದೇವ್ರನ್ನ ಅವ್ರು ನಂಬಲೇಬೇಕು. ಅದಕ್ಕೆ ನಾವು ಪರವಾಗಿ ನಿಲ್ಲಲೇಬೇಕು. ಆದರೆ ವಸ್ತುಸ್ಥಿತಿ ಏನಂದರೆ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ತುಂಬ ಹೀನಾಯ ಸ್ಥಿತಿ ಅಂತ ನನ್ನ ವೈಯಕ್ತಿಕ ಮತ್ತು ನನ್ನ ಪಕ್ಷದ ಅಭಿಪ್ರಾಯ.